ಓಕೆ, ಸೂತ್ರಧಾರಿ ಸಿನಿಮಾ ಎನ್ನುವಂಥ ಮಾಡಬೇಕೆನ್ನುವಂಥ ಆಲೋಚನೆ ಹೇಗೆ ಬಂತು ಅಂತ? ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಹೇಳೋರು, ನೀನು ಸಿನಿಮಾ ಹೀರೋ ಆಗೋ, ನೀನು ಸಿನಿಮಾದಲ್ಲಿ ಹೀರೋ ಆಗೋ. ನಾನು ಎಲ್ಲಿದ್ದೀನಿ. ಸೊ ಅವತ್ತು ಧ್ರುವ ಸರ್ಜಾ ಅದ್ದೂರಿ ಸಿನಿಮಾ ಮಾಡೋ ಬಿಫೋರ್, ಆ ಸಿನಿಮಾ ರಿಲೀಸ್ ಆಗೋ ಬಿಫೋರ್, ಈ ವಾಸ್ ಅ ನಾರ್ಮಲ್ ಬಾಯ್ ಲೈಕ್ ಎವ್ರಿ ಒನ್, ಲೈಕ್ ಅ ಕಾಮನ್ ಮ್ಯಾನ್. ಬಟ್ ನನ್ನ ಲೈಫ್ ಹೆಂಗಿದೆ ಅಂತಂದರೆ, ಇವಾಗ ಆಲ್ರೆಡಿ ನಾನು ಪರಿಚಯ ಇದ್ದೀನಿ ಎಲ್ಲರಿಗೂ. ಚಂದನ್ ಶೆಟ್ಟಿ ಅಂದರೆ ಎಲ್ರಿಗೂ ಪರಿಚಯ ಇದ್ದೀನಿ. ಇಲ್ಲ ಅಂಬರೀಷ್ ಅಣ್ಣಂಗೆ ನನ್ನ ಹೋಲಿಸ್ತಾರೆ ಅಂತಂದರೆ ಐ ಆಮ್ ವೆರಿ ಲಕ್ಕಿ. ಮದುವೆ ಮಾಡ್ಕೊಂಡ್ಮೇಲೆ ಮೈ ಹೋಲ್ ಲೈಫ್ ಟುಕ್ ಅ ಡಿಫ್ರೆಂಟ್ ಟರ್ನ್. ನನ್ನ ಮ್ಯಾರೇಜ್ ಆದ ತಕ್ಷಣ ಮೈ ಕರಿಯರ್ ವಾಸ್ ಲಿಟಲ್ ಶೇಕನ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ಚಿದಾನಂದ್ ರುದ್ರಾಪುರ್ಮಠ್. ವಿಶ್ವಾನಿ ಟಿವಿ ಸ್ಪೆಷಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. 3 ಪೆಗ್ಗಿಗೆ ಪಕ್ಕ ಚಾಕ್ಲೇಟ್, ಗರ್ಲ್ ಮತ್ತು ಕಾಟನ್ ಕ್ಯಾಂಡಿ, ಹೀಗೆ ಅನೇಕ ಹಾಡುಗಳ ಮೂಲಕ ರಾಜ್ಯದ ಜನರ ಮನಗೆದ್ದಿರುವಂತಹ ರ್ಯಾಪರ್ ಚಂದನ್ ಶೆಟ್ಟಿ ಅವರ ಬಹು ನಿರೀಕ್ಷಿತ ಸಿನಿಮಾ ಸೂತ್ರಧಾರಿ ಸಿನಿಮಾ ಇದೇ ಮೇ 9ರಂದು ಅದ್ದೂರಿಯಾಗಿ ಬೆಳ್ಳಿ ತೆರೆ ಮೇಲೆ ತೆರೆ ಕಾಣಲಿದೆ. ಈ ಬಗ್ಗೆ ಮಾತನಾಡಲು ಅವರ ಚೊಚ್ಚಲ ಸಿನಿಮಾ ಮತ್ತು ಬಹು ನಿರೀಕ್ಷಿತ ಸಿನಿಮಾ, ಅವರ ತಂದೆಯ ಕನಸು ಕೂಡ ಸೂತ್ರಧಾರಿ ಸಿನಿಮಾ ಮಾಡಬೇಕು, ಒಂದು ನಟನಾಗಬೇಕು ಚಂದನ್ ಶೆಟ್ಟಿ ಅವರು ಎನ್ನುವಂಥದ್ರ ಬಗ್ಗೆ ಆಗಿತ್ತು. ಹಾಗಾಗಿ ಇವೆಲ್ಲದರ ಬಗ್ಗೆ ಮಾತನಾಡಲಿಕ್ಕೆ, ಸೂತ್ರಧಾರಿ ಸಿನಿಮಾದ ಸ್ಟೋರಿ ಯಾವ ರೀತಿ ಇರಲಿದೆ, ಎಲ್ಲ ಅವರ ಸಿನಿ ಜರ್ನಿಯ ಬಗ್ಗೆ ಮಾತನಾಡಲಿಕ್ಕೆ ಇವತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ರ್ಯಾಪರ್ ಚಂದನ್ ಶೆಟ್ಟಿ ಅವರು. ವೇಟ್ ಮಾಡೋದು ಬೇಡ, ಅವ್ರನ್ನ ಮಾತಾಡ್ಸೋಣ. ಈ ಒಂದು ಸಿನಿಮಾದ ಜರ್ನಿ ಬಗ್ಗೆ ಮಾತಾಡ್ಕೊಂಡು ಬರೋಣ, ತಿಳ್ಕೊಂಡು ಬರೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಚಂದನ್ ಶೆಟ್ಟಿ ಅವರು. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು? ಸೂಪರ್ ಆಗಿದ್ದೀನಿ. ಈಗಾಗಲೇ ನಾನು ಅನೇಕ ಕ್ವಶನ್ಸ್ಗಳನ್ನ ಕೇಳೋದಿದ್ದೆ ನಿಮಗೆ ಸಿನಿಮಾಗೆ ಸಂಬಂಧಪಟ್ಟ ಹಾಗೆ. ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಸಿನಿಮಾ ಸೂತ್ರಧಾರಿ ಸಿನಿಮಾದ ಪ್ರಮೋಷನ್ ಆಗಲಿ, ಈ ಓಡಾಟ ಆಗಲಿ, ಎಲ್ಲವೂ ಕೂಡ ಹೇಗಿದೆ ನಡೆದಿದೆ ಅಂತ, ಸುಸ್ತಾಗಿದೆ ಅಂತ ಕಾಣಿಸುತ್ತಾ? ಹೌದು, ಲಿಟ್ಲ್ ಬಿಟ್ ಟಯರ್ಡ್ ಇದೆ. ಐ ಮೀನ್ ಕಂಟಿನ್ಯೂಸ್ ಆಗಿ ಶೋಸ್ಗಳಿದೆ, ಎವ್ರಿ ಡೇ ಟ್ರಾವೆಲಿಂಗ್ ಇದೆ. ಮತ್ತು ಇವತ್ತು ಮೊನ್ನೆಯಿಂದ ಎಲ್ಲ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂಸ್, ಡಿಜಿಟಲ್ ಇಂಟರ್ವ್ಯೂಸ್, ಪ್ರಮೋಷನ್ಸ್ಗಳಿಗೋಸ್ಕರ ಡೇನ ಡೆಡಿಕೇಟ್ ಮಾಡಿದ್ವಿ. ಆಲ್ಮೋಸ್ಟ್ ಒಂದು 20-25 ಯೂಟ್ಯೂಬ್ ಚಾನಲ್ಸ್ಗಳು ಇಂಟರ್ವ್ಯೂಸ್ಗಳನ್ನ ಕೊಟ್ಟಿದ್ದೀವಿ. ಸೊ ಆ್ಯಂಡ್ ಇಟ್ ಇಸ್ ದ ಮೋಸ್ಟ್ ಕ್ರೂಷಿಯಲ್ ಸ್ಟೇಜ್. ಒಂದು ಸಿನಿಮಾ ರಿಲೀಸ್ ಅಂತಂದಾಗ ಸಿನಿಮಾ ಶೂಟಿಂಗಿಗೆ ನಾವು ಎಷ್ಟು ಟೈಮ್ ಡೆಡಿಕೇಟ್ ಮಾಡಿರ್ತೀವಿ, ಸೊ ಅಷ್ಟೇ ಡೆಡಿಕೇಶನ್ ಈಗ ಈ ಹಂತದಲ್ಲಿ ಮಾಡಬೇಕು. ಸೊ ಆ ಒಂದು ಪ್ರೊಸೆಸ್ ನಡೀತಾ ಇದೆ. ಓಕೆ, ಸೂತ್ರಧಾರಿ ಸಿನಿಮಾ ಎನ್ನುವಂಥ ಮಾಡಬೇಕೆನ್ನುವಂಥ ಆಲೋಚನೆ ಹೇಗೆ ಬಂತು ಅಂತ? ಯಾಕಂತಂದರೆ ತಮ್ಮ ಸಿನಿ ಜರ್ನಿಯ ಫಸ್ಟ್ ಮೂವಿ ಇದು ಸೂತ್ರಧಾರಿ ಸಿನಿಮಾ. ಈ ಒಂದು ಕಥೆಯನ್ನು ಹುಡುಕಿ ಹೋದಾಗ ಏಕೆ ಇದನ್ನು ಮಾಡಬೇಕನ್ನೋದು ಅನ್ನೋಂಥ ಒಂದು ಬಂತು ನಿಮ್ಮ ಥಾಟ್ ಅಂತ ಹೇಳಿ? ಬೇಸಿಕಲಿ ಏನಂದರೆ, ಸಸ್ಪೆನ್ಸ್ ಥ್ರಿಲ್ಲರ್ಸ್ ಮೂವೀಸು ಎನಿ ಟೈಮ್ ಯಾವಾಗ ಬಂದ್ರೂ ಅದನ್ನು ಜನ ಅಕ್ಸೆಪ್ಟ್ ಮಾಡ್ತಾರೆ. ಆ್ಯಂಡ್ ನಾನು ಕೂಡ ಒನ್ ಆಫ್ ದ ಫ್ಯಾನ್ಸ್. ನಾನು ಈ ಸಸ್ಪೆನ್ಸ್ ಥ್ರಿಲ್ಲರ್, ಈ ಥರ ಮರ್ಡರ್ ಮಿಸ್ಟ್ರಿ, ಕೇಸ್ ಸಾಲ್ವಿಂಗ್, ಆ ಥರ ಒಂದು ಜಾನರ್ ನನಗೂ ಫೇವ್ರೆಟ್. ಸೊ ಅದೊಂದು ಮೇನ್ ಕಾರಣ. ಇನ್ನೊಂದು ನೆಕ್ಸ್ಟು ಏನು ಅಂತ ಹೇಳಿದ್ರೆ, ನಮ್ಮ ಈ ಪ್ರೊಡಕ್ಷನ್ ಟೀಮ್ ಏನಿದೆ, ಈಗಲ್ ಮೀಡಿಯಾ ಕ್ರಿಯೇಷನ್ಸ್ ನವರಸನ್ ಅವ್ರು ಏನಿದ್ದಾರೆ, ಈಗಿರೋ ಒಂದು ಪರಿಸ್ಥಿತಿಲಿ ಸಿನಿಮಾ ರಿಲೀಸ್ ಆಗೋದು ತುಂಬ ಕಷ್ಟ ಇದೆ. ಸಿನಿಮಾ ಶೂಟಿಂಗ್ ಮಾಡ್ತಾರೆ, ಎಡಿಟಿಂಗ್ ಆಗುತ್ತೆ, ರೀರೆಕಾರ್ಡಿಂಗ್ ಆಗುತ್ತೆ, ಫಸ್ಟ್ ಕಾಪಿ ತೆಗಿತಾರೆ. ಅದಾದಮೇಲೆ ಅದನ್ನು ರಿಲೀಸ್ ಮಾಡೋ ಪ್ರೊಸೆಸ್ ಇದೆಯಲ್ಲ, ಇಟ್ಸ್ ರಿಯಲಿ ಡಿಫಿಕಲ್ಟ್. ಸಿನಿಮಾ ಮಾಡೋದಕ್ಕಿಂತನೂ ತುಂಬ ಕಷ್ಟ ಸಿನಿಮಾ ರಿಲೀಸ್ ಮಾಡೋದು. ಚಾಲೆಂಜಿಂಗ್ ತುಂಬ ಜನಗಳಿಗೆ ರೀಚ್ ಮಾಡಿಸೋದೇ ತುಂಬ. ಯಾಕಂತಂದರೆ ಆವತ್ತೇನಾದರೂ ಕರೆಕ್ಟಾಗಿ ವರ್ಕ್ ಆಗಿಲ್ಲ ಅಂತಂದರೆ ಪಾಪ ಅಷ್ಟು ದಿನ ಮಾಡಿದ್ದು ಪ್ರಯತ್ನ ಒಂದೇ ದಿವಸದಲ್ಲಿ ಇಟ್ ವಿಲ್ ಗೋ ವೇಸ್ಟ್. ಒಂದೇ ದಿನದಲ್ಲಿ ಕೋಟಿ ರೂಪಾಯಿ ಗಾನ್. ಹೌದು. ಸೊ ಹಾಗಾಗಿ ಐ ವಾಸ್ ವೇಟಿಂಗ್ ಟು ವರ್ಕ್ ವಿತ್ ಒನ್ ಪ್ರಾಪರ್ ಟೀಮ್. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಂಥ ಟೀಮ್ ಮತ್ತು ಒಂದು ಕತೆ, ಅದು ಬಂದು ಸೂತ್ರಧಾರಿ ಸಿನಿಮಾ ತಂಡ. ಸೊ ಇದರಲ್ಲಿ ಇದ್ದಂಥ ಟೆಕ್ನಿಕಲ್ ಟೀಮ್ ಎಲ್ಲ ಟ್ಯಾಲೆಂಟೆಡ್ ಇದ್ದರು. ಆಮೇಲೆ ಕೋ ಆ್ಯಕ್ಟರ್ಸು ಎಲ್ಲ ಒಳ್ಳೆ, ತಬ್ಲಾನಾಣಿ ಸರ್ ಇದ್ದರು, ಮತ್ತು ಅಪೂರ್ವ ಅವರು ಹೀರೋಯಿನ್ ಆಗಿದ್ದರು. ಅದಾದ ನಂತರ ನವರಸನ್ ಅವರು ಪ್ರೊಡ್ಯೂಸರ್ ಆಗಿದ್ದರು. ಸೊ ಅವರು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾರೆ, ಜೊತೆಗೆ ಪಬ್ಲಿಸಿಟಿ ಮಾಡೋದ್ರಲ್ಲಿ ಹಿ ಈಸ್ ದ ನಂಬರ್ 1 ಇನ್ ಕರ್ನಾಟಕದಲ್ಲಿ. ಈ ಪಬ್ಲಿಸಿಟಿ ಸಿನಿಮಾ ಪ್ರಮೋಷನ್ ಮಾಡೋದ್ರಲ್ಲಿ ಹಿ ಈಸ್ ದ ನಂಬರ್ 1. ಸೊ ಈ ಎಲ್ಲ ಫ್ಯಾಕ್ಟರ್ಸನ್ನು ನಾನು ಯೋಚನೆ ಮಾಡಿ, ಓಕೆ, ಈ ಸಿನಿಮಾ ಟೀಮ್ ಜೊತೆ ನಾನು ಕೆಲಸ ಮಾಡಿದ್ರೆ ಖಂಡಿತವಾಗ್ಲೂ ನನಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ ಅನ್ನೋ ಒಂದು ನಂಬಿಕೆ ಮೇಲೆ ಸ್ಟಾರ್ಟ್ ಮಾಡಿ. ಓಕೆ, ಯಾವುದೇ ಒಂದು ಸಿನಿಮಾ ಬರಬೇಕಾದ್ರೂ ಕೂಡ ಅದರೇ ಆಗಿರ್ತಕ್ಕಂಥ ಒಂದು ಮೆಸೇಜನ್ನು ಕೊಡ್ತಿರುತ್ತೆ. ಸೂತ್ರಧಾರಿ ಸಿನಿಮಾ ಏನು ಮೆಸೇಜ್ ಕೊಡ್ತಾ ಇದೆ ಅಂತ ಅಂದರೆ, ಈ ರೀತಿಯಾದಂಥ ಒಂದು ಮರ್ಡರ್ ಮಿಸ್ಟ್ರಿಗಳು ಆಗ್ಬೋದು. ಈ ರೀತಿಯಾದಂಥ ಮರ್ಡರ್ಸ್ಗಳು ಅಂದರೆ ಇವಾಗ ರಿವೆಂಜ್ ತಗೊಳ್ಳೋದು ಸ್ಟೋರಿಗಳು ನಾವೆಲ್ಲ ನೋಡಿರ್ತೀವಿ. ಈ ರಿವೆಂಜ್ ಸ್ಟೋರೀಸ್ಗಳಲ್ಲಿ
ನಿಮಗೆ ಏನು ಅಂತ ಹೇಳಿದ್ರೆ ಏನೋ ಒಂದು ಅನ್ಯಾಯ ಆಗಿರುತ್ತೆ, ಆ ಅನ್ಯಾಯ ಸುತ್ತ ಒಂದು ಹೋರಾಟ ನಡೆಸ್ತಾ ಇರ್ತಾರೆ. ಸೊ ಅನ್ಯಾಯದ ಸುತ್ತ ನಡೆಯುವಂಥ ಒಂದು ಹೋರಾಟ ಏನಿದೆ, ಸೊ ಅದು ಈ ಸೂತ್ರಧಾರಿ ಸಿನಿಮಾ. ಅಂದರೆ ಇಟ್ಸ್ ಎನ್ ಎಂಟರ್ಟೈನ್ಮೆಂಟ್. ಐ ಡೋಂಟ್ ಸೇ ಇದು ಏನೋ ಒಂದು ಮೆಸೇಜ್ ಕೊಡುತ್ತೆ ಅಂತ. ಅಂದರೆ ಇಲ್ಲಿ ಕೊಲೆಗಳಾಗ್ತಾ ಇರುತ್ತೆ, ಸೀರೀಸ್ ಆಫ್ ಕೊಲೆ ಅಂತಂದರೆ ಸೂಸೈಡ್ಗಳಾಗ್ತಾ ಇರುತ್ತೆ. ಯಾರೋ ಬೇರೆಯವ್ರು ಬಂದು, ಇವಾಗ ಒಬ್ಬ ವ್ಯಕ್ತಿ ಕಂಡ್ರೆ ಇವನು ವಿಲನ್ ಅನ್ನೋ ಒಂದು ಕ್ಯಾರೆಕ್ಟರ್ ಇರ್ತಾನೆ, ಆ ವಿಲನ್ ಕ್ಯಾರೆಕ್ಟರ್ನ ಸಾಯಿಸ್ಬೇಕು. ಕಿಲ್ಲರ್ ಯಾವ ಥರ ಸಾಯಿಸ್ತಾ ಇರ್ತಾನಂದರೆ ಅವರಾಗೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋ ಥರ ಮಾಡ್ತಾ ಇರ್ತಾರೆ. ಓಕೆ ಓಕೆ, ಹಾಂ ಹಾಂ ಹಾಂ. ಸೊ ಅದು ಹಿಂಗೆ ಆಗ್ತಾ ಇರುತ್ತೆ. ಅದು ಹೇಗೆ ಸಾಧ್ಯ? ಆ ಎಳೆನ ಬಿಡಿಸ್ಕೊಂಡು, ಆ ಗಂಟಿರುತ್ತೆ, ಅದೊಂದು ಗಂಟಾಗ್ಬಿಟ್ಟಿರುತ್ತೆ. ಆ ಗಂಟನ್ನು ನಾನು ಒಂದೊಂದೇ ಬಿಡಿಸ್ಕೊಂಡು ಹೋಗೋದೇ ಈ ಕತೆ. ಎಸ್, ನೀವು ಅದನ್ನು ಬಿಡಿಸುವಂಥ ಕೆಲಸವನ್ನು ಮಾಡ್ತಿದ್ದೀರಾ. ಓಕೆ. ಎಸ್, ಚಂದನ್ ಶೆಟ್ಟಿ ಅವರೇ, ನಿಮಗೆ ನೀವೆಲ್ಲ ಈಗಾಗಲೇ ರಾಜ್ಯದ ಜನ ಅಥವಾ ಹೊರಗಿನ ಜನ ಕೂಡ ಸಿಕ್ಕಾಪಟ್ಟೆ ನಿಮ್ಮ ಬಗ್ಗೆ ಕೇಳ್ತಾರೆ, ನಿಮ್ಮ ಹಾಡುಗಳನ್ನ ಕೇಳ್ತಾರೆ. ಈಗಲಾದರೂ ಕೂಡ ಸುಮಾರು ನಿಮ್ಮ ಹಾಡುಗಳು ಟ್ರೆಂಡಿಂಗ್ನಲ್ಲಿ ಇರ್ತವೆ. ಚಂದನ್ ಶೆಟ್ಟಿ ಅವರು ಯಾಕೆ ವೇಟ್ ಮಾಡಿದ್ರು ಇಷ್ಟು ದಿನ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕಾದ್ರೆ? ಒಂದು ಮೊದಲ ಸಿನಿಮಾ ಮಾಡಬೇಕಾದ್ರೆ ಇಲ್ಲಿಯವ್ರಿಗೆ ಯಾಕೆ ಕಾಯಬೇಕಾಯಿತು ಅಂತೇಳಿ? ನನಗೆ ಅದನ್ನೇ ಅವಾಗಲೇ ಹೇಳ್ದಂಗೆ, ಐ ವಾಸ್ ವೆಯ್ಟಿಂಗ್ ಫಾರ್ ಒನ್ ಪ್ರಾಪರ್ ಟೀಮ್. ಅಂದರೆ ಇವಾಗ ನನ್ನ ಸಾಂಗಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇರುತ್ತೆ ಸರ್. ನಾನು ಲಿರಿಕ್ಸಿಂದ ಹಿಡಿದು ಮ್ಯೂಸಿಕ್ಕು, ಡೈರೆಕ್ಷನ್ನು, ಕಾಸ್ಟ್ಯೂಮ್ಸು, ಸೆಟ್ಟು, ಹೀರೋಯಿನ್ನು, ಏನು ಶೂಟ್ ಮಾಡ್ಬೇಕು, ಹೆಂಗೆ ಶೂಟ್ ಮಾಡ್ಬೇಕು, ಯಾವ ಲೈನ್, ಏನು ಡಿರೆಕ್ಷನ್, ಎವ್ರಿಥಿಂಗ್ ಈಸ್ ಮೈನ್. ಎಸ್. ಸೊ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ. ನಾನೊಂದು ಪ್ರಾಡಕ್ಟ್ನ ನಾನು ಹೊರಗಡೆ ತೊಗೊಬಂದು ಜನಗಳ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಅಂತಂದರೆ ಐ ಮೇಕ್ ಶ್ಯೂರ್ ಇಟ್ ಈಸ್ ವಾವ್. ಸೊ ದಟ್ಸ್ ವೈ ಎಲ್ಲರೂ ನನ್ನ ಹಾಡುಗಳನ್ನ ಇವತ್ತು ಮೆಚ್ಕೊಳ್ಳೋಕ್ಕೆ ಮೇನ್ ಕಾರಣ ಏನಂತಂದರೆ ಐ ವರ್ಕ್. ಅಷ್ಟು ನಾನು ಕೆಲಸ ಮಾಡಿರ್ತೀನಿ ಆ ಸಾಂಗ್ ಹಿಂದೆ. ಒಂದೇ ಒಂದು ಸಾಂಗ್ ಇರ್ಬೋದು, 3 ನಿಮಿಷದ ಸಾಂಗ್ ಇರ್ಬೋದು, ಬಟ್ ನಾನು ಒಂದು ಸಾಂಗ್ ಮಿನಿಮಮ್ ಅಂತಂದ್ರೆ 1 ವರ್ಷ ಕೆಲಸ ಮಾಡ್ತೀನಿ. ಬರೀ 3 ನಿಮಿಷದ ಒಂದು ಸಾಂಗ್ ಅಂತ ಅನ್ಕೋಬೋದು, ಬಟ್ ಅದ್ರ ಬಿಹೈಂಡ್ ಐ ವರ್ಕ್ ಅ ಲಾಟ್. ಅದೇ ಸಿನಿಮಾ ಅಂತ ಅಂದಾಗ ಐ ಆಮ್ ನಾಟ್ ಅ ಡೈರೆಕ್ಟರ್. ನಾನು ಡಿರೆಕ್ಷನ್ ಮಾಡಲ್ಲ, ನಾನು ಪ್ರೊಡ್ಯೂಸ್ ಮಾಡಲ್ಲ, ಕತೆ ನಂದಲ್ಲ, ಡೈಲಾಗ್ಸ್ ನಂದಲ್ಲ, ಏನೂ ನಂದಲ್ಲ, ಬರೀ ನಾನೊಬ್ಬ ಆ್ಯಕ್ಟರ್ ಅಷ್ಟೇ. ಜಸ್ಟ್ ಅನ್ ಆ್ಯಕ್ಟರ್. ನಾನು ಬರ್ತೀನಿ, ಡೈರೆಕ್ಟ್ರು ಬರ್ತಾರೆ, ಡೈಲಾಗ್ ಶೀಟ್ ಕೊಡ್ತಾರೆ, ಈ ಡೈಲಾಗ್ನ ಹಿಂಗೆ ಹೇಳಬೇಕು ಅಂತ ನನಗೆ ಹೇಳ್ಕೊಡ್ತಾರೆ. ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಮಾಡ್ತೀನಿ. ಓಕೆ. ಅದು ಎಲ್ಲರ ಜೊತೆ ನಾನು ಆ ಕೆಲಸ ಮಾಡೋಷ್ಟು ನಂಬಿಕೆ ನನಗಿರಲಿಲ್ಲ. ಅದೊಂದು ತುಂಬ ಫ್ರಾಜೈಲ್, ಅಂದರೆ ಏನೋ ಹ್ಯಾಂಡಲ್ ವಿತ್ ಕೇರ್ ಅಂತಾರಲ್ಲ, ಒಂದು ಬಾಕ್ಸ್ ಮೇಲೆ ಹಾಕಿರ್ತಾರೆ ಗೊತ್ತಾ, ಹ್ಯಾಂಡಲ್ ವಿತ್ ಕೇರ್ ಅಂತ. ಆ ಥರ ಬಾಕ್ಸ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ. ನಾನು ಇವಾಗ ಯಾರಾದರೂ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಬೀಳಿಸ್ಬಿಟ್ರೆ, ಇಷ್ಟು ವರ್ಷ ಪಡ್ಕೊಂಡು ನಾನು ಆ ಬಾಕ್ಸ್ನ ತೊಗೊಂಡು ಬಂದಿದ್ದೀನಿ. ಚಂದನ್ ಶೆಟ್ಟಿ ಅನ್ನೋ ಒಂದು ಬಾಕ್ಸ್, ಅದನ್ನು ಒಬ್ರು ಕೈ ಕೊಡ್ತೀನಿ. ಅವ್ರಿಗೆ ಆ ವ್ಯಾಲ್ಯೂ ಗೊತ್ತಿರಬೇಕಲ್ವ ಸರ್. ನಾನು ಇಷ್ಟು ವರ್ಷ ಕಷ್ಟಪಟ್ಕೊಂಡು ಅದನ್ನು ಕಾಪಾಡ್ಕೊಂಬಂದಂಥ ಒಂದು ವಸ್ತು, ಒಂದು ಬಾಕ್ಸ್ನ ಅವ್ರ ಕೈಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದರೆ ಅವ್ರ ಮೇಲೆ ಫಸ್ಟು ನನಗೆ ನಂಬಿಕೆ ಬರಬೇಕು. ಇವರು ನಾನೆಷ್ಟು ಕಾಪಾಡ್ಕೊಂಡು ಬಂದಿದ್ದೀನಿ ಇಲ್ಲಿವರೆಗೂ, ಅವರು ಅದನ್ನು ಅಷ್ಟೇ ನಾಜೂಕಾಗಿ ಅದನ್ನು ಹ್ಯಾಂಡಲ್ ಮಾಡಬೇಕು. ಸೊ ಆ ಥರ ನಂಬಿಕೆ ಬಂದಿದ್ದು ನನಗೆ ಸೂತ್ರಧಾರಿ ಟೀಮ್ ಮೇಲೆ. ಅಂದರೆ ದೇ ವಿಲ್ ಹ್ಯಾಂಡಲ್ ವಿತ್ ಕೇರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಓಕೆ. ನಿಮ್ಮ ಫಾದರ್ ಅವರ ಡ್ರೀಮ್ ಕೂಡ ಆಗಿತ್ತು, ತಾವು ನಟರಾಗಬೇಕು ಎನ್ನುವಂಥದ್ದು ಆಸೆ ಬಗ್ಗೆ ಹೇಳೋದಾದರೆ, ಇದ್ರ ಬಗ್ಗೆ ಹೇಳೋದಾದರೆ, ನಮ್ಮ ತಂದೆ ಆ್ಯಕ್ಚುಲಿ ಅವ್ರಿಗೇನಂತ ಗೊತ್ತಿಲ್ಲ. ನಾವು ವಿ ಆರ್ ಫ್ರಮ್ ಸಕಲೇಶ್ಪುರ್, ಸ್ಮಾಲ್ ಟೌನ್. ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಮ್ಮದೊಂದು ಅಂಗಡಿ ಇತ್ತು, ಸ್ಟೇಷ್ನರಿ ಶಾಪ್ ಇತ್ತು. ಸೊ ಅವರು ಅಂಗಡಿಯಲ್ಲಿ ಕೂರೋರು. ನಾನು ಸ್ಕೂಲ್ ಮುಗಿಸ್ಕೊಂಬಂದು ಅಂಗಡಿಗೆ ಬರ್ತಾಯಿದ್ದೆ. ನಾನು ಅಂಗಡಿಗೆ ಬಂದು ನಮ್ಮ ತಂದೆಯವ್ರಿಗೊಂದು ಸ್ವಲ್ಪ ಬ್ರೇಕ್ ಬೇಕಾಗತ್ತೆ. ಅವ್ರು ತಿಂಡಿ ತಿನ್ನೋಕ್ಕೆ, ಈವ್ನಿಂಗ್ ಸ್ನ್ಯಾಕ್ಸ್ ತಿನ್ನೋಕ್ಕೆ ಅವ್ರಿಗೆ ಒಂದು ಶಾರ್ಟ್ ಬ್ರೇಕಿಗೆ ನಾನು ಬರ್ತಿದ್ದೆ ಅಂಗಡಿಗೆ. ಸೊ ಈ ರುಟೀನಲ್ಲಿ ಇರಬೇಕಾದಾಗ ನಮ್ಮ ತಂದೆ ಯಾವಾಗಲೂ ಒಂದೊಂದ್ಸಲ ಹೇಳೋರು, ನೀನು ಸಿನಿಮಾ ಹೀರೋ ಆಗೋ, ನೀನು ಸಿನಿಮಾದಲ್ಲಿ ಹೀರೋ ಆಗೋ ಅಂತ. ನಾನು ಎಲ್ಲಿದ್ದೀನಿ ಅವಾಗ ಹಾಗೆ ಹೇಳ್ತಾ ಇದ್ರು, ಸಿನಿಮಾದಲ್ಲಿ ಹೀರೋ ಆಗೋ ಅಂತ. ಸಿನಿಮಾದಲ್ಲಿ ಈಗ ಹೀರೋ ಆಗೋ ಅನ್ನೋ. ನಾನು ಅಂಗಡಿಲಿ ವ್ಯಾಪಾರ ಮಾಡ್ಕೊಂಡು ಕೂತಿರ್ತಿದ್ದೆ. ನಾನು ಸುಮ್ಮನೆ ಒಂದ್ಸಲ ಹಿಂಗೆ ನೋಡ್ಬಿಟ್ಟು ನನ್ನ ನೋಡ್ಕೊಂಡು ನಾನೆಲ್ಲಿ ಸಿನಿಮಾ ನಟನಾಗಬೇಕು ಅಂತ, ನಾನು ಯಾವ ಹೀರೋನಪ್ಪ. ಒಂದು ಸ್ಮಾಲ್ ಟೌನಲ್ಲಿ ಒಂದು ಚಿಕ್ಕ ಅಂಗಡಿಲಿ ವ್ಯಾಪಾರ ಮಾಡೋ ಹುಡುಗ ಹೇಗೆ ಹೀರೋ ಆಗಕ್ಕೆ ಸಾಧ್ಯ ಸರ್? ಐ ಆಮ್ ನಾಟ್ ಎಕ್ಸ್ಪೋಸ್ ಟು ಎನಿ ದಿಸ್ ಕೈಂಡ್ ಆಫ್. ಗೊತ್ತೇ ಇಲ್ಲ ನನಗೆ ಸಿನಿಮಾ, ಮ್ಯೂಸಿಕ್ಕು ಏನೂ ಗೊತ್ತಿಲ್ಲ. ಸೊ ಐ ಥಿಂಕ್ ಅವ್ರಿಗೆ ಅದೊಂದು ಏನೋ ಅನಿಸ್ತೋ, ಅವ್ರ ಮಗನಲ್ಲ ಅದೇನು, ಅವರು ಆ ಏಜಲ್ಲಿ ನಾನು ಚಿಕ್ಕ ಒಂದು 7ನೇ ಕ್ಲಾಸ್ 8ನೇ ಕ್ಲಾಸ್ ಇದ್ದಾಗ ನನ್ನಲ್ಲಿ ಅದೇನು ಪ್ರತಿಭೆ ನೋಡಿದ್ರು ಅವ್ರು ಹಂಗೆ ಹೇಳ್ತಾಯಿದ್ರು. ಮೋಸ್ಟ್ಲಿ ಅವ್ರು ಹೇಳ್ದಂಥ ಒಂದು ಮಾತು ನನ್ನ ಬ್ರೈನಲ್ಲಿ ಸಬ್ಕಾನ್ಷಿಯಸ್ಲಿ
ನನ್ಗೆ ಅದು ಒಳಗಡೆ ಬಂದು ಕೂತ್ಬಿಟ್ಟಿದ್ದು ಅನ್ಸುತ್ತೆ ನಾನು ಹಂಗೆ ಆಗಬೇಕು ಅಂತ. ಬಟ್ ನನ್ನ ಆಸೆ ಇದ್ದಿದ್ದು ನಾನು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಬೇಕು ಅಂತ, ಒಬ್ಬ ಮ್ಯೂಸಿಷಿಯನ್ ಆಗಬೇಕು. ಸ್ಟೇಜ್ ಮೇಲೆ ನಿಂತ್ಕೊಂಡು ಹಿಂಗೆ ಹಾಡ್ತಾ ಇದ್ರೆ ನನ್ನ ಎದುರುಗಡೆ ಸಾವಿರಾರು ಜನ, ಲಕ್ಷಾಂತರ ಜನ ಹಿಂಗೆ ಡ್ಯಾನ್ಸ್ ಮಾಡಬೇಕು. ಸೊ ದಟ್ ವಾಸ್ ಮೈ ಮ್ಯಾನಿಫೆಸ್ಟೇಷನ್. ನಾನು ಯಾವಾಗಲೂ ಅದೇ ಡ್ರೀಮ್ ಮಾಡ್ತಿದ್ದೆ. ನಾನು ಹಿಂಗೆ ಹಾಡು ಹೇಳ್ತಿದ್ರೆ ನನ್ನ ಎದುರುಗಡೆ ಸಾವಿರಾರು ಜನ ಡ್ಯಾನ್ಸ್ ಮಾಡಬೇಕು ಅಂತ. ಸೊ ಅದು ಇವತ್ತಿಗೆ ಅದು ಅದು ರಿಯಲ್ ಆಯಿತು. ಸೊ ಅದಾದ ನಂತರ ಏನಂತ ಹೇಳಿದ್ರೆ ಅದೇ ಫೀಲ್ಡ್, ಇವಾಗ ಸಂಗೀತ ಕ್ಷೇತ್ರ. ಅದೇ ಕ್ಷೇತ್ರದಲ್ಲಿ ಇವಾಗ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಆ್ಯಕ್ಟಿಂಗ್. ಎಲ್ಲದೂ ಮಾಡಿದ್ದೀನಿ. ಲಿರಿಕ್ಸ್ ಬರೆದೆ, ಹಾಡು ಹೇಳಿದೆ, ಮ್ಯೂಸಿಕ್ ಮಾಡಿದೆ, ಮ್ಯೂಸಿಕ್ ವಿಡಿಯೋ ಡಿರೆಕ್ಷನ್ ಮಾಡಿದೆ, ಎಲ್ಲ ಆಯಿತು. ಇನ್ನು ಉಳಿದಿರೋದು ಅದು ಇನ್ನೊಂದು ಆ್ಯಕ್ಟಿಂಗ್ ಒಂದು ಮಾಡಬೇಕು ಇವಾಗ ಸಿನಿಮಾದಲ್ಲಿ. ವೇಟಿಂಗ್ ಫಾರ್ ಒನ್ ರೈಟ್ ಟೈಮ್, ಅದೊಂದು ಸಿಕ್ತು ನನಗೆ. ಓಕೆ, ಲಾಟ್ ಆಫ್ ಸ್ಟೇಜಸ್ಗಳಲ್ಲಿ ನೀವು ಹೇಳಿರ್ತೀರಾ ಈ ಒಂದು ಸಿನಿಮಾ ಮೂಲಕ ಅನೇಕ ಚೇಂಜಸ್ ಆಯಿತು, ನನ್ನ ಬದಲಾವಣೆ ಆಯಿತು ಲೈಫಲ್ಲಿ ಅಂತ ಕೂಡ. ಏನು ಚೇಂಜಸ್ ಆಯಿತು ಅಂತ ಪರ್ಟಿಕ್ಯುಲರ್ ಆಗಿ ಹೇಳೋದಾದರೆ? ಏನಾಯಿತು ಅಂತ ಹೇಳಿದ್ರೆ, ಆಫ್ಟರ್ ಬಿಗ್ ಬಾಸ್, ನಾನು ಬಿಗ್ ಬಾಸಿಂದ ಹೊರಗಡೆ ಬಂದ ತಕ್ಷಣ ನನ್ನ ಕಮಿಟ್ ಆದೆ. ಸೊ ಅದಾದ ನಂತರ ಮ್ಯಾರೇಜ್ ಆಯಿತು ನಂದು. ಮದುವೆ ಮಾಡಿಕೊಂಡೆ. ಮದುವೆ ಮಾಡ್ಕೊಂಡ್ಮೇಲೆ ಮೈ ಹೋಲ್ ಲೈಫ್ ಟುಕ್ ಅ ಡಿಫ್ರೆಂಟ್ ಟರ್ನ್. ಅಂದರೆ ಅವಾಗಿದ್ದಂಥ ಒಂದು ಫ್ಯಾನ್ ಫಾಲೋಯಿಂಗ್ ಇತ್ತು ಅವಾಗ ಒಂದು. ಅದು ಐ ಡೋಂಟ್ ನೋ ವಾಟ್ ಹ್ಯಾಪೆಂಡ್ ಆಫ್ಟರ್ ಮೈ ಮ್ಯಾರೇಜ್. ಅದು ಸ್ವಲ್ಪ ಶೇಕ್ ಆಗಿಬಿಡ್ತು. ನನ್ನ ಮ್ಯಾರೇಜ್ ಆದ ತಕ್ಷಣ ಮೈ ಕರಿಯರ್ ವಾಸ್ ಲಿಟಲ್ ಶೇಕನ್. ಸೊ ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್. ಸೊ ಅದಾದ ನಂತರ ಮತ್ತೆ ಇವಾಗ ಸಿಂಗಲ್ ಆಗಿದ್ದೀನಿ. ಆಫ್ಟರ್ ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಇನ್ ಮೈ ಲೈಫ್ ಮತ್ತೆ ಸಿಂಗಲ್ ಆಗಿದ್ದೀನಿ. ಸೊ ಇವಾಗ ಮತ್ತೆ ಒಂದು ಹೊಸ ಜೀವನ ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಹೊಸದಾಗಿ ಸ್ಟಾರ್ಟ್ ಮಾಡ್ದಂಗೆ ಇವಾಗೆಲ್ಲ ಮತ್ತೆ ಫಸ್ಟಿಂದ. ಸೊ ಇವಾಗ ನಾಯಕ ನಟನಾಗಿ ಹೊರಗಡೆ ಕರ್ನಾಟಕ ಜನಗಳ ಎದುರುಗಡೆ ಬರ್ತಾ ಇದ್ದೀನಿ. ಸೊ ಇಟ್ಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ ಇವಾಗ. ಈಗ ಒಬ್ಬ ಸಂಗೀತಗಾರ, ನೀನು ಸಂಗೀತ ಮಾಡ್ಕೊಂಡಿದ್ದರೆ ಸಾಕಾಗಿತ್ತಲ್ಲಪ್ಪ, ನಿನಗೆ ಯಾಕೆ ಬೇಕಿತ್ತಪ್ಪ ಆ್ಯಕ್ಟಿಂಗು ಅಂತ ಅಂತಾರೆ. ಸೊ ಅಟ್ಲೀಸ್ಟ್ ಹಂಗಾದರೂ ಅಂದ್ಬಿಡ್ಲಿ ಇವಾಗ. ನನಗೆ ಐ ವಾಂಟ್ ಟು ನೋ, ನನಗೆ ಬೇಕು ಇವಾಗ ನನ್ನ ಆ್ಯಕ್ಟಿಂಗ್ನ ಜನ ಇಷ್ಟಪಡ್ತಾರೆ ಇಲ್ವೋ ಅನ್ನೋ ನಾನು ತಿಳ್ಕೊಬೇಕು. ನವರಸನ್ ಅವ್ರು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಮೇ 9ನೇ ತಾರೀಕು ಇವಾಗ ಥಿಯೇಟ್ರಿಗೆ ಬರ್ತಾ ಇದ್ದೀವಿ. 9ನೇ ತಾರೀಕು ನನಗೆ ಗೊತ್ತಾಗೋಗ್ಬಿಡುತ್ತೆ ನಂದು ಹಣೆ ಬರ ಅಂತೇಳಿ. ಓಕೆ, ಪೊಲೀಸ್ ಗೆಟಪಲ್ಲಿ ಕಾಣ್ತಾ ಇದ್ದೀರಾ ಸೂತ್ರಧಾರಿ ಸಿನಿಮಾದಲ್ಲಿ. ಈ ಒಂದು ಅವತಾರ ಯಾವ ರೀತಿ ನಿಮಗೆ ಹೊಸತನ ಅಂತೇಳಿ? ಪೊಲೀಸ್ ಕ್ಯಾರೆಕ್ಟರ್ ಬಂದು ಆ್ಯಕ್ಚುಲಿ ಅದು ತುಂಬ ಕಷ್ಟ ಸರ್ ಮಾಡೋದು. ಹೌದಲ್ಲ? ಬಿಕಾಸ್ ವೆರಿ ಸೀರಿಯಸ್, ತುಂಬ ಸೀರಿಯಸ್ ಆಗಿರಬೇಕು. ಆಮೇಲೆ ಆ ಪರ್ಸ್ನಾಲಿಟಿ ಮ್ಯಾಚ್ ಆವಾಗ ನಾನು ಪ್ರೊಡ್ಯೂಸರ್ಗೂ ಅದನ್ನೇ ಹೇಳಿದೆ, ಸರ್ ನನ್ನ ಪರ್ಸ್ನಾಲಿಟಿ ಹಂಗಿಲ್ಲ. ಐ ಮೀನ್ ನಾನು ಗುರ್ತಿಸ್ಕೊಂಡಿರೋದು ಒಬ್ಬ ಸಿಂಗರ್, ರ್ಯಾಪರ್, ಒಂದು ಪಾರ್ಟಿ ಸಾಂಗ್ಸ್ ಆಗಿರ್ಬೋದು, ಒಂದು ಲಕ್ಸುರಿಯಸ್, ಒಂದು ಗ್ಲ್ಯಾಮರ್. ಸೊ ಈ ಥರದಲ್ಲಿ ನಾನು ಗುರ್ತಿಸ್ಕೊಂಡಿದ್ದೀನಿ. ನೀವು ಏಕ್ದಮ್ ಕರ್ಕೊಂಡು ಬಂದ್ಬಿಟ್ಟು ನನ್ನ ಒಬ್ಬ ಸೀರಿಯಸ್ ಆಗಿ ಪೊಲೀಸ್ ಆಗು ಅಂತಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್ ಫಾರ್ ಆಡಿಯನ್ಸ್ ಟು ಟೇಕ್ ಮೀ ಲೈಕ್ ಒಂದು ಸೀರಿಯಸ್ ಗೈ. ಯಾವಾಗಲೂ ಪೊಲೀಸ್ ಅಂದರೆ ಸೀರಿಯಸ್ ಆಗಿರಬೇಕು. ಅದು ಕೇಸ್ ಸಾಲ್ವಿಂಗ್ ಸಿನಿಮಾ ಬೇರೆ. ಸೊ ಇಟ್ಸ್ ಲೈಕ್ ಆಲ್ವೇಸ್ ಮುಖ ಯಾವಾಗಲೂ ಕೋಪ, ಯಾವಾಗಲೂ ಕೋಪದಲ್ಲಿರಬೇಕು, ಯಾವಾಗಲೂ ಯೋಚನೆ ಮಾಡ್ತಿರ್ಬೇಕು, ಹಿಂಗಿರಬೇಕು, ಓಕೆ ಹಿಂಗಿರ್ಬೇಕು ಹಿಂಗೆ ಈ ಥರ. ಹಿಂಗಿರಬೇಕು. ಓಕೆನಾ ಸರ್ ನಮಗೆ? ಅವರು ಇಲ್ಲ, ನಿಮಗೆ ಸೂಟ್ ಆಗ್ತಾ ಇದೆ ಇದು ಅಂತ ಪ್ರೊಡ್ಯೂಸರ್ಗೊಂದು ತುಂಬ ಕಾನ್ಫಿಡೆನ್ಸ್. ನಮ್ಮ ಡೈರೆಕ್ಟರ್ ಮತ್ತು ಬಿಯರ್ಡ್ ಆಗಲಿ ಹೇರ್ ಆಗಲಿ ಅದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಸೊ ಅವರ ಒಂದು ಕಾನ್ಫಿಡೆನ್ಸೇ ಇವತ್ತಿಲ್ಲಿವರೆಗೂ ಬಂದಿದೆ. ಓಕೆ, ಈ ಕ್ರೈಮ್ ಸ್ಟೋರಿ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ಲವ್ ಸ್ಟೋರಿ ಯಾವ ರೀತಿ ಇದೆ ಅಂತ ಹೇಳಿ? ಲವ್ ಫಸ್ಟ್ ಓಪನ್ ಆಗದೆ ಒಂದು ಲವ್ ಸಬ್ಜೆಕ್ಟಿಂದನೇ ಓಪನ್ ಆಗುತ್ತೆ. ಅಂದರೆ ಒಬ್ಬ ಯೂತ್ ಪೊಲೀಸ್ ಆದಾಗ ಅವನಲ್ಲಿ ಒಂದು ತುಂಟತನ ಇರುತ್ತೆ. ಈ ಕ್ಯಾರೆಕ್ಟರ್ ನಾನು ಹೇಳ್ತಾ ಇರೋದು, ಈ ಕ್ಯಾರೆಕ್ಟರ್ ಒಂದು ತುಂಟತನ ಇರುತ್ತೆ. ಪೊಲೀಸ್ ಆಗಿರ್ತಾನೆ, ವೆರಿ ಬ್ರಿಲಿಯಂಟ್ ಆಗಿರ್ತಾನೆ, ಪೊಲೀಸ್ ಅಂತ. ಪೊಲೀಸ್. ಸೊ ಈ ಥರ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದು ಟ್ವಿಸ್ಟ್ ಬರುತ್ತೆ. ಆ ಟ್ವಿಸ್ಟಿಂದ ಸೀರಿಯಸ್ ಆಗಿಬಿಡುತ್ತೆ ಕ್ಯಾರೆಕ್ಟರ್. ತಬಲಾ ನಾಣಿ ಅವರು ಹೇಳ್ತಾರೆ, ಚಂದನ್ ಶೆಟ್ಟಿ ಅವರು ಮುಂದೊಂದು ದಿನ ಸ್ಯಾಂಡಲ್ವುಡ್ನ ಅಂಬರೀಷ್ ಆಗಲಿಕ್ಕೆ ಯಾವುದೇ ದಿನಗಳ ಹತ್ತಿರ ಆಗ್ತಾ ಇದೆ ಅಂತ ಹೇಳ್ತಾರೆ ತಬಲಾ ನಾಣಿ ಅವರು. ಹಾಗಾದರೆ ಚಂದನ್ ಶೆಟ್ಟಿ ಅವರು ಕೂಡ ಸ್ಯಾಂಡಲ್ವುಡ್ನಲ್ಲಿ ರೆಬಲ್ ಸ್ಟಾರ್ ಆಗ್ತಾರಾ ಅಂತ? ಪ್ರಾಬ್ಲಿ ನಿಜವಾಗ್ಲೂ ಅಂಬರೀಷ್ ಅಣ್ಣಂಗೆ ನನ್ನ ಹೋಲಿಸ್ತಾರೆ ಅಂತಂದರೆ ಐ ಆಮ್ ವೆರಿ ಲಕ್ಕಿ. ಅವರೆಲ್ಲ ಲೆಜೆಂಡ್ಸ್ ಅವರೆಲ್ಲ. ಸೊ ಇವತ್ತು ಅಂಬರೀಷ್ ಅಣ್ಣ ಅಂದರೆ ಅವರ ಡೈಲಾಗ್ಗಳು, ಅವರು ಸಿನಿಮಾದಲ್ಲಿ ಇದ್ದಿದ್ದು ಬೇರೆ, ಅವ್ರ ರಿಯಲ್ ಲೈಫಲ್ಲಿ ಅವ್ರು ಇದ್ದಿದ್ದು ಇದೆಯಲ್ಲ. ಸೊ ಇಟ್ಸ್ ವೆರಿ ಇನ್ಸ್ಪೈರಿಂಗ್. ಅವ್ರ ಜನಗಳ ಜೊತೆ ಬೆರೀತಾ ಇದ್ದಿದ್ದು, ಅವ್ರು ಮಾತಾಡೋ ಸ್ಟೈಲು, ಅವ್ರು ಯೂಸ್ ಮಾಡೋ ವರ್ಡ್ಸು,
ಅವ್ರು ಬೈದ್ರೂ ಜನ ವಿಷಲ್ ಹೊಡಿತಾರೆ. ಹೌದೌದೌದು, ಆ ಗತ್ತು ಆ ಗಾಂಭೀರ್ಯ ರೆಬಲ್ ಸ್ಟಾರ್ ಅಂಬರೀಷ್ ಅವರ ಅವ್ರಿಗೆ ನನ್ನ ಹೋಲಿಸ್ತಾರೆ ಅಂತಂದ್ರೆ ಐ ಆಮ್ ವೆರಿ ಲಕ್ಕಿ. ಎಸ್, ಓಕೆ. ನೆಕ್ಸ್ಟ್ ನಾನು ನಿಮ್ಮ ಸ್ಪೀಚನ್ನು ಕೇಳ್ತಾ ಇದ್ದೆ, ಪ್ರೆಸ್ ಮೀಟಲ್ಲಿ ಕೂಡ ಟ್ರೇಲರ್ ರಿಲೀಸ್ ಆಗುವಂಥ ಸಂದರ್ಭದಲ್ಲಿ ಧ್ರುವ ಸರ್ಜಾ ಅವರು ಕೂಡ ನಿಮ್ಮ ಪಕ್ಕದಲ್ಲೇ ಇರ್ತಾರೆ. ಆ ಮೊದಲ ಸಿನಿಮಾ ಧ್ರುವ ಸರ್ಜಾ ಅವರ ಸಿನಿಮಾ ಬಗ್ಗೆ ಘಟನೆಗಳನ್ನ ಕೆಲವು ನೆನಪಿಸ್ಕೊಳ್ತೀರಾ? ಈಗ ಸೂತ್ರಧಾರಿ ಸಿನಿಮಾ ಕೂಡ ಅದೇ ಸ್ಟೇಜಲ್ಲಿ ಇದೆಯಾ ಅನ್ಸುತ್ತಾ? ಅವರು ನೀವೆಲ್ಲ ಸ್ಟೇರಸ್ ಮೇಲೆಲ್ಲ ಮಲ್ಕೊಂಡಿದ್ದು, ಮತ್ತೆ 1 ಗಂಟೆಯಲ್ಲಿ ಎದ್ದು ಕೂಡ ಮತ್ತೆ ಸಿನಿಮಾ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದು, ನಿಮ್ಮ ಸೂತ್ರಧಾರಿ ಸಿನಿಮಾ ಕೂಡ ಅದೇ ರೀತಿ ಆಗುತ್ತಾ ಅಂತ ಹೇಳಿ, ಏಳು ಬೀಳಿನಲ್ಲೂ ಕೂಡ ಗೆಲುವು ಕಾಣುತ್ತಾ? ಎಸ್, ಗೊತ್ತಿಲ್ಲ. ಅವತ್ತು ಧ್ರುವ ಸರ್ಜಾ ಅವರ ಒಂದು ಟ್ರಾನ್ಸಿಷನ್ ನೋಡಿದ್ದೆ ನಾನು. ಕಾಮನ್ ಮ್ಯಾನಿಂದ ಹೀರೋ ಆದಂಥ ಒಂದು ಟ್ರಾನ್ಸಿಷನ್ ಡೇ ಅವತ್ತು. ಬಟ್ ನನಗೇನಂತ ಹೇಳಿದ್ರೆ ನನ್ನ ಲೈಫ್ ಆ ಥರ ಇಲ್ಲ. ಸೊ ಅವತ್ತು ಧ್ರುವ ಸರ್ಜಾ ಅದ್ದೂರಿ ಸಿನಿಮಾ ಮಾಡೋ ಬಿಫೋರ್, ಆ ಸಿನಿಮಾ ರಿಲೀಸ್ ಆಗೋ ಬಿಫೋರ್, ಈ ವಾಸ್ ಅ ನಾರ್ಮಲ್ ಬಾಯ್ ಲೈಕ್ ಎವ್ರಿ ಒನ್, ಲೈಕ್ ಅ ಕಾಮನ್ ಮ್ಯಾನ್. ಎಸ್, ಒಬ್ಬ ಕಾಮನ್ ಮ್ಯಾನ್ ಸ್ಟಾರ್ ಆದಂಥ ದಿನ. ಎಸ್, ಕಾಮನ್ ಮ್ಯಾನ್ ಫಸ್ಟ್ ಟೈಮ್ ಒಬ್ಬ ಹೊಸ ಹುಡುಗ ಫಸ್ಟ್ ಟೈಮ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಆ ಸಿನಿಮಾ ರಿಲೀಸ್ ಆಗ್ತಾಯಿದೆ. ಆ ರಿಲೀಸ್ ಆಗಿದ್ದ ದಿವಸ ನಾನು ಅವತ್ತು ಅವ್ರ ಜೊತೆ ಇದ್ದೆ. ಅವತ್ತು ಅವ್ರು ಕಾಮನ್ ಮ್ಯಾನಿಂದ ಸ್ಟಾರ್ ಆದರು. ಸೊ ಬಟ್ ನನ್ನ ಲೈಫ್ ಹೆಂಗಿದೆ ಅಂತಂದರೆ, ಇವಾಗ ಆಲ್ರೆಡಿ ನಾನು ಪರಿಚಯ ಇದ್ದೀನಿ, ಎಲ್ಲರಿಗೂ ಪರಿಚಯ. ಚಂದನ್ ಶೆಟ್ಟಿ ಅಂದರೆ ಎಲ್ಲರಿಗೂ ಪರಿಚಯ ಇದ್ದೀನಿ. ಸೊ ಇದು ಒಂಥರ ಬೇರೆ ಥರ ಇದೆ. ಇದು ಇನ್ನೊಂದು ಪವರ್ಫುಲ್ ಆಗಿ ಏನೋ ಬೇರೆ ಥರ ಇದೆ ಇದು ಆ್ಯಕ್ಚುಲಿ. ಎಸ್ ಎಸ್. ಈಗ ಚಂದನ್ ಶೆಟ್ಟಿ ಅವರು ಕೂಡ ಸಾಂಗ್ಗಳ ಮೂಲಕ ಈಗಾಗಲೇ ಹವಾ ಮಾಡಿದ್ದಾರೆ. ಈಗ ಸಿನಿಮಾ ಇಂಡಸ್ಟ್ರಿಯಲ್ಲೇ ಮುಂದುವರಿತಾರೆ ಅಥವಾ ಎರಡು ಕೂಡ ಕಂಟಿನ್ಯೂ ಇಟ್ಕೊಂಡು ಹೋಗ್ತೀರಾ? ಸರ್, ಸಿನಿಮಾದಲ್ಲಿ ಜನ ಏನಾದರೂ ನನಗೆ ಗ್ರೀನ್ ಫ್ಲಾಗ್ ಕೊಟ್ಟರೆ ಖಂಡಿತ ಇನ್ನೊಂದಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಸರ್. ಇವಾಗ ನಾನು ಆ್ಯಕ್ಚುಲಿ ಮಿಸ್ಟೇಕ್ಸ್ ಮಾಡಿದ್ದೀನಿ. ಇವಾಗ ಏನು ಈ ಸಿನಿಮಾಗಳಲ್ಲಿ ನಾನು ಏನು ಮಾಡಬಾರ್ದು ಅನ್ನೋದನ್ನ ಕಲ್ತ್ಕೊಂಡಿದ್ದೀನಿ. ಸೊ ಅದನ್ನು ನಾನು ನೆಕ್ಸ್ಟಲ್ಲಿ ನಾನು ಅದನ್ನು ಅಡಾಪ್ಟ್ ಮಾಡಿಕೊಂಡು ನಾನು ಏನೇನು ತಪ್ಪು ಮಾಡಿದ್ದೀನಿ ಅದನ್ನೆಲ್ಲ ಮಾಡ್ದಲ್ಲಿ ನೆಕ್ಸ್ಟು ಖಂಡಿತವಾಗ್ಲೂ ಇನ್ನೂ ಸೂಪರಾಗಿರೋದೇನಾದರೂ ಮಾಡ್ತೀನಿ. ಓನ್ಲಿ ಇಫ್ ಪೀಪಲ್ ನನ್ನ ಹೀರೋ ಆಗಿ ಅಕ್ಸೆಪ್ಟ್ ಮಾಡಿದ್ರೆ ಮಾತ್ರ. ಎಸ್ ಸರ್, ಕೊನೆಯ 2-3 ಪ್ರಶ್ನೆಗಳಿದೆ. ಶೂಟಿಂಗ್ ಸೆಟ್ಟಲ್ಲಿನ ತಯಾರಿ ಯಾವ ರೀತಿ ಇರ್ತಿತ್ತು? ಅದನ್ನು ನೀವು ಫಸ್ಟ್ ಸಿನಿಮಾ ನಟನೆ ಮಾಡ್ತಾ ಇದ್ದೀರಾ, ಕೆಲವೊಂದಿಷ್ಟು ಸೀನ್ಗಳು ನಿಮಗೆ ಎಷ್ಟು ಕಷ್ಟ ಆಗ್ತಾಯಿತ್ತು ಅಥವಾ ಈಸಿ ಆಗ್ತಾಯಿತ್ತು, ಅದ್ರ ಬಗ್ಗೆ ಮಾತಾಡೋದಾದರೆ? ಕೆಲವೊಂದು ಸೀನ್ಗಳು ನಿಜವಾಗ್ಲೂ ಕಷ್ಟ. ಅದು ಕಾಂಬಿನೇಷನ್ ಸೀನ್ಸ್ಗಳು ಬರುತ್ತೆ. ಆಮೇಲೆ ಸೀನಿಯರ್ ಆ್ಯಕ್ಟರ್ಸ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಬೇಕಾದಾಗ ಒಂದು ಸ್ವಲ್ಪ ನರ್ವಸ್ನೆಸ್ ಇತ್ತು. ಅವ್ರ ಮುಂದೆ ನಾನು ಹೆಂಗೆ ಮಾಡ್ತೀನೋ, ಚೆನ್ನಾಗಿ ಮಾಡ್ತೀನೋ ಮಾಡಲ್ವೋ ಅನ್ನೋದೊಂದು. ತಬ್ಲಾರಾಣಿ ಸರ್ ಜೊತೆ ಅದು ಫಸ್ಟ್ ಡೇನೇ ಇಟ್ಬಿಟ್ಟಿದ್ರು, ದೊಡ್ಡ ಸೀನ್ ಇಟ್ಬಿಟ್ಟಿದ್ರು. ಫಸ್ಟ್ ಡೇನೇ ಕ್ಲೈಮ್ಯಾಕ್ಸ್ ಸೀನ್ ಇಟ್ಬಿಟ್ಟಿದ್ದಾರೆ. ಹೌದಂತೆ, ಹೌದು. ಈಗ ನಾನು ಅಪೂರ್ವ ಮ್ಯಾಮ್ ಜೊತೆ ಮಾತಾಡುವಾಗ ಹೇಳಿದ್ರು, ಇಬ್ಬರು ಎಕ್ಸ್ಪೀರಿಯನ್ಸ್ ಆ್ಯಕ್ಟರ್ಗಳು. ಅಪೂರ್ವ ಅವರು ಸಿನಿಮಾಗಳು ಮಾಡಿದ್ದಾರೆ, ತಬ್ಲಾರಾಣಿ ಸರು ಸಿನಿಮಾಗಳು ಬೇಜಾನ್ ಸಿನಿಮಾ ಮಾಡಿದ್ದಾರೆ. ಅವ್ರು ಎಂತೆಂಥ ಆ್ಯಕ್ಟರ್ಗಳ ಜೊತೆ ಎಲ್ಲ ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಫಸ್ಟ್ ದಿನನೇ ಕ್ಲೈಮ್ಯಾಕ್ಸ್ ಸೀನು, ಅದು ಇಂಟೆನ್ಸು. ಆ ಡೈಲಾಗ್ ಡೆಲಿವರಿಗಳು, ಅವ್ರು ಚಚ್ತಾ ಇದ್ದಾರೆ ಡೈಲಾಗ್ಗಳು, ಅವ್ರು ಹೊಡಿತಾ ಇದ್ದಾರೆ. ನಾನು ಫಸ್ಟ್ ಟೈಮ್ ನಾನು ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ದಟ್ ವಾಸ್ ಅ ಲಿಟಲ್ ಕಷ್ಟ ಅದೊಂದು ಆ ಮೂಮೆಂಟ್. ಒಂದು ಘಟನೆ ನೆನಪಿಸಿದ್ರು ಅವರು, ಕಿಸ್ ಮೂಮೆಂಟ್ ಮಾಡೋದು ಅವರು ಈಸಿಯಾಗಿ ಮಾಡಿಬಿಟ್ರು. ಚಂದನ್ ಶೆಟ್ಟಿ ಅವರು ಮಾಡಲಿಕ್ಕೆ ಆಗ್ತಾ ಇಲ್ಲ ಏನೋ ಅಂತ ಮಾತನ್ನು ಹೇಳಿದರು. ನಾನು ಜಸ್ಟ್ ನಾನು ಮಾಡ್ತಾ ಇದ್ದೀನಿ, ಅವ್ರಿಗೆ ಅದು ಏನೋ ಗೊತ್ತಿಲ್ಲ. ನಾನು ಭಯದಲ್ಲಿ ಕೊಡ್ತಾ ಇದ್ದಂತೆ ಕಿಸ್ ಅವ್ರಿಗೆ. ಹೌದು, ಕೆನ್ನೆ ಮೇಲೆ ಸುಮ್ಮನೆ ಒಂದು ಮುತ್ತು ಕೊಡಬೇಕು. ಸ್ವಲ್ಪ ಭಯ ಇತ್ತು. ಅಂದರೆ ಯೂಶ್ವಲಿ ನೀವು ನನ್ನ ಸಾಂಗಲ್ಲೇ ಬೇಕಾದ್ರೆ ನೋಡಿ, ನಾನು ಯಾವ ಹುಡುಗಿಗೂ ಇವತ್ತವರೆಗೂ ಹತ್ತಿರ ಟಚ್ ಆ ಥರ ಇಂಟೆನ್ಸ್ ಏನೂ ಮಾಡಿಲ್ಲ ನನ್ನ ಮ್ಯೂಸಿಕ್ ವೀಡಿಯೋಸಲ್ಲಿ. ಬಿಕಾಸ್ ನನಗೆ ಮಕ್ಕಳು ನನಗೆ ತುಂಬ ಟಾರ್ಗೆಟ್ ಮಾಡ್ತೀನಿ ನನ್ನ ಸಾಂಗ್ಸ್ಗಳಲ್ಲಿ, ಚಿಕ್ಕ ಮಕ್ಕಳು. ಸೊ ಮುಜುಗರ ತರಬಾರ್ದು ಅನ್ನೋದು ನನ್ನ ಒಂದು ಇಂಟೆನ್ಷನ್ನು. ಇವಾಗ ಒಂದು ಫ್ಯಾಮಿಲಿ ನನ್ನ ಸಾಂಗ್ ನೋಡಬೇಕು ಅಂತಂದರೆ ನನ್ನ ಸಾಂಗ್ ಹಾಕಿ ಮಕ್ಳಿಗೆ ಬಿಟ್ಬಿಡ್ಬೇಕು, ನೋಡು ಸಾಂಗು ಅಂತ. ಕೆಲವು ಸಾಂಗ್ಗಳು ಬಂದಾಗ ಅದೆಲ್ಲ ನೋಡಬಾರ್ದು, ಚೇಂಜ್ ಮಾಡು ಅಂತಾರೆ ಅಂಥದ್ದೆಲ್ಲ. ಸೊ ಆ ಮೂಮೆಂಟ್ನ ನಾನು ಯಾವತ್ತೂ ಇಟ್ಟಿಲ್ಲ ಸರ್ ಇವತ್ತವರೆಗೂ ನನ್ನ ಸಾಂಗ್ಸ್ಗಳಲ್ಲಿ. ಸಿನಿಮಾದಲ್ಲಿ ಅದು ಡಿಮ್ಯಾಂಡ್ ಮಾಡ್ತು ಆ ಸೀನು. ಡೈರೆಕ್ಟ್ರು ಹೇಳಿದ್ರು ಇದು ಬೇಕೇ ಬೇಕು ಅಂತ, ಕಷ್ಟಪಟ್ಟು ಮಾಡಿಬಿಟ್ಟೆ. ಓಕೆ, ಈ ಸಿನಿಮಾದಲ್ಲಿ ನಿಮ್ಮದೇ ಕೂಡ ಸಂಗೀತ ನಿರ್ದೇಶನ ಕೂಡ ನಿಮ್ಮದೇ ಇದೆ. ಆ ಸಾಂಗ್ಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ ಸಾಂಗ್? ಯಾಕಂತ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಅಂತಂದರೆ ಅದು ತುಂಬ ಹೈ ಲೆವೆಲ್ಗೆ ಇರುತ್ತೆ ಮತ್ತು ಅಷ್ಟೇ ಎಕ್ಸೈಟ್ಮೆಂಟ್ ಇರುತ್ತೆ ತುಂಬ ವೀಕ್ಷಕರಿಗೆ. ಹಾಗಾಗಿ ಈ ಒಂದು ಸಿನಿಮಾದಲ್ಲಿ ಆ ಸಾಂಗ್ಸ್ಗಳು ಹೇಗಿದೆ ಅಂತ? ನೀವು ನೋಡ್ದಂಗೆ ಡ್ಯಾಶ್ ಸಾಂಗ್ ಆಲ್ರೆಡಿ ಹಿಟ್ ಆಗಿದೆ, ಜನ ಎಲ್ಲರೂ ಕೇಳಿದ್ದಾರೆ ಆ ಸಾಂಗ್ನ. ನಾನು ಶೋಗಳಲ್ಲಿ ಹೋದಾಗ ಎಲ್ಲ ಶೋಲು ನಾನು ಆ ಸಾಂಗ್ ಹಾಡ್ತೀನಿ. ಆ ಸಾಂಗ್ ಹಾಡಿದ್ರೆ ಸೂಪರಾಗಿ ರೆಸ್ಪಾನ್ಸ್ ಬರುತ್ತೆ ನನಗೆ. ಅದ್ರ ಜೊತೆಗೆ ರೆಕಾರ್ಡಿಂಗ್. ನನ್ನ ಸಂಗೀತ ಇಷ್ಟಪಡೋರು ನನ್ನ ಸ್ಟೈಲ್ ಆಫ್ ಬೀಟ್ಸ್, ಮೇನ್ ನನ್ನ ಸಾಂಗಲ್ಲಿ ಜಾಸ್ತಿ ಇಷ್ಟಪಡೋದು ಬೀಟ್ಸ್ ಚೆನ್ನಾಗಿರುತ್ತೆ ಅಂತ. ಸ್ಪೀಕರಲ್ಲಿ ಜೋರಾಗಿ ಹಾಕಿದ್ರೆ ಊಫರ್ ಗೀಫರ್ ಇದ್ಬಿಟ್ರೆ ಗುಮ್ 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 ಅಂತ ಹೊಡಿತಾ ಇರ್ತದೆ ಸಾಂಗ್. ಸೊ ಅದೇ ಮ್ಯೂಸಿಕ್ ನೀವು ಥಿಯೇಟ್ರಲ್ಲಿ ಕೇಳಿದ್ರೆ ಹೆಂಗಿರುತ್ತೆ ಯೋಚನೆ ಮಾಡಿ.
ಸರಿ ನಾರ್ಮಲ್ ಕಾರ್ ಸ್ಪೀಕರ್ ಅಲ್ಲೇ ಹಂಗೆ ಕೇಳಿಸೋದು. ಜಸ್ಟ್ ಇಮ್ಯಾಜಿನ್ ಥಿಯೇಟರ್ ಹಂಗೆ ಕೇಳಿಸ್ಬೋದು. ಸೊ ಎಂಟರ್ 2 hours ನಿಮ್ಗೆ ಫುಲ್ ಮಜಾ ಇರುತ್ತೆ. ಓಕೆ, ಚಿಂದಿ ಉಡಾಯಿಸುತ್ತಾ ಅಂತೀರಿ ಎಲ್ಲ ಸಿನಿಮಾ ಎಲ್ಲ ಹಾಡುಗಳಿಗೂ ಕೂಡ. ಎಲ್ಲ ಅದು ಸೂಪರ್ ಆಗುತ್ತೆ. ಓಕೆ, ಚಂದನ್ ಶೆಟ್ಟಿ ಅವರ ಸಿನಿ ಜರ್ನಿ ಇನ್ಮೇಲಿಂದ ಯಾವ ರೀತಿ ಇರುತ್ತೆ, ಅಥವಾ ಮುಂದಿನ ಸಿನಿಮಾಗಳ ತಯಾರಿ ಯಾವ ರೀತಿ ಮಾಡ್ಕೋತಿದ್ದೀರಾ ಅಂತ, ಅಥವಾ ಈ ಸಿನಿಮಾದ ನಂತರ ನೋಡ್ಕೊಂಡು ಇದನ್ನ ರಿಸಲ್ಟ್ ನೋಡ್ಕೊಂಡು ಏನಾದರೂ ಮಾಡೋ? ಹೌದು, ಖಂಡಿತವಾಗ್ಲೂ ನಾನು ಈ ಸಿನಿಮಾದ ರಿಸಲ್ಟ್ ನೋಡಿಕೊಂಡು ನಾನು ಮುಂದೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊತೀನಿ. ಇವಾಗ ಸದ್ಯಕ್ಕಂತೂ ನಾನು ಯಾವ ಸಿನಿಮಾ ಒಪ್ಕೊಳ್ಳೋ ಪರಿಸ್ಥಿತಿಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಆಫ್ ಆಲ್ ಕ್ಲಾರಿಟಿ ಬೇಕು. ಸೊ ನಾನು ನೆಕ್ಸ್ಟು ನನ್ನ ಜನ ಯಾವ ಥರ ಅಕ್ಸೆಪ್ಟ್ ಮಾಡ್ತಾರೆ ಅಂತ. ಓಕೆ, ಅನೇಕ ಥಿಯೇಟರ್ಗಳಲ್ಲಿ ನಡೀತಾ ಇರುವಂಥ ಈ ಮೇ 9ಕ್ಕೆ ರಿಲೀಸ್ ಆಗುತ್ತೆ. ಯಾವ ರೀತಿ ತಯಾರಿ ನಡೀತಾ ಇದೆ ಕೊನೆ ಹಂತದ ಮೂಮೆಂಟಲ್ಲಿ? ಅದೇ ಇವಾಗ ಡಿಜಿಟಲ್ ಪ್ರಮೋಷನ್ಸ್ ಮಾಡ್ತಾ ಇದ್ದೀವಿ. ಆಮೇಲೆ ಪ್ರೀ ರಿಲೀಸ್ ಇವೆಂಟ್ ಇದೆ. ಪ್ರೀ ರಿಲೀಸ್ ಇವೆಂಟ್ ಇವಾಗ ದೊಡ್ಡ ದೊಡ್ಡ ಆ್ಯಕ್ಟರ್ಸ್ಗಳು ನಾವು ಇನ್ವೈಟ್ ಮಾಡ್ತಾ ಇದ್ದೀವಿ. ಆಮೇಲೆ 1ನೇ ತಾರೀಕು ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದಾರೆ ಮೇ 1ಗೆ, ಕಾರ್ಮಿಕರ ದಿನಾಚರಣೆ ದಿವಸ. ಎಲ್ಲಿ? ಇಲ್ಲೇ GT ಮಾಲಲ್ಲೇ ಒಂದು ಸ್ಪೆಷಲ್ ಶೋ ಮಾಡ್ತಾ ಇದ್ದಾರೆ. ಸೂತ್ರಧಾರಿ ಸಿನಿಮಾನ ಒಂದು 30ರಿಂದ 40 ಜನ ಕಾಮನ್ ಆಡಿಯನ್ಸ್, ಅಂದರೆ ಸಿನಿಮಾ ಲವರ್ಸ್ಗಳಿಗೆ. ಅಂದರೆ ಅವರು ನನ್ನ ಫ್ಯಾನು ಆಗಿರಬಾರ್ದು, ಏನೋ ನನಗೆ ಸಂಬಂಧಪಟ್ಟವರಾಗಿರಬಾರ್ದು. ಓಕೆ, ಸೊ ಟೋಟಲ್ ದೇ ವಿಲ್ ಬಿ ಸಿನಿಮಾ ವಾಚರ್ಸ್, ಅಂದರೆ ಯಾವ ಸಿನಿಮಾ ಬಂದರೂ ಹೋಗಿ ನೋಡುವಂಥ ಆಡಿಯನ್ಸ್ಗಳಾಗಿರ್ತಾರೆ. ಸೊ ಅಂಥವ್ರಿಗೆ ಮೇ 1 ನಾವೊಂದು ಸಿನಿಮಾ ಶೋ ಆಗ್ತಾ ಇದ್ದೀವಿ. ಯಾಕಂದರೆ ನಮಗೆ ಅವರ ರಿಯಾಕ್ಷನ್ಸ್, ನಮಗೆ ಜೆನ್ಯೂನ್ ರಿಯಾಕ್ಷನ್ಸ್ ಬೇಕು. ಇವಾಗ ಫಸ್ಟ್ ಡೇ ಬರೋರೆಲ್ಲ ಫ್ಯಾನ್ಸ್ ಆಗಿರ್ತಾರೆ. ಫಸ್ಟ್ ಶೋ ಬರೋರೆಲ್ಲ ಯೂಶ್ವಲಿ ನಮ್ಮ ಅಭಿಮಾನಿಗಳು, ಫ್ಯಾನ್ಸು, ನಮ್ಮನ್ನ ನೋಡಬೇಕು ಅಂತ ಬಂದಿರ್ತಾರೆ. ಅವ್ರಿಗೆ ನಾವು ಸಿನಿಮಾ ಹೆಂಗಿದ್ರು ಅವರದು ಚೆನ್ನಾಗಿದೆ ಅಂತಾನೆ ಹೇಳ್ತಾರೆ. ಇಷ್ಟ ಆಗಿಲ್ಲ ಅಂದ್ರೆ ಅವ್ರು ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ನಾವು ಈ ಸಲ ವಿ ಆರ್ ಗೋಯಿಂಗ್ ಅಹೆಡ್ ಅಂಡ್ ವಿ ಆರ್ ಡೂಯಿಂಗ್ ಒನ್ ಶೋ ಫಸ್ಟಿಗೆ ನಾನ್ ಫ್ಯಾನ್ಸ್, ಅಂದ್ರೆ ಅವರು ಜೆನ್ಯೂನ್ ರಿಯಾಕ್ಷನ್ಸ್ ಫ್ರಮ್ ಆಡಿಯನ್ಸ್. ಸೊ ಅದೊಂದು ಆಕ್ಟಿವಿಟಿ ಮಾಡ್ತಾ ಇದ್ದೀವಿ. ಅದಾದ ನಂತರ ನೆಕ್ಸ್ಟ್ 6ನೇ ತಾರೀಕು ಸೆಲೆಬ್ರಿಟಿ ಶೋ ಇಟ್ಕೊಂಡಿದ್ದೀವಿ. 9ನೇ ತಾರೀಕು ಸಿನಿಮಾ ರಿಲೀಸ್ ಇಟ್ಕೊಂಡಿದ್ದೀವಿ. ಎಸ್, ಒಂದು ಪರ್ಸ್ನಲ್ ಕ್ವಶನ್ ಕೇಳೋದಾದರೆ, ತುಂಬ ಏನಿಲ್ಲ, ಇಷ್ಟುವರೆಗೂ ಕೂಡ ಚಂದನ್ ಶೆಟ್ಟಿ ಅವರು ಸಾಕಷ್ಟು ನೋವು ನಲಿವುಗಳನ್ನ ಅನುಭವಿಸ್ತಾ ಬಂದಿದ್ದಾರೆ ಲೈಫಲ್ಲಿ ಕೂಡ. ತಮ್ಮ ಜೊತೆಗೆ ಕಂಟಿನ್ಯೂ ಆಗಿ ಲೈಫ್ ಟೈಮ್ ಜೀವನ ಸಂಗಾತಿಯಾಗಿರುವಂತಹ ಹುಡುಗಿ ಯಾರಾಗಿರ್ಬೋದು ಈ ಹ್ಯಾಂಡ್ಸಮ್ ಬಾಯ್ಗೆ ಚಂದನ್ ಶೆಟ್ಟಿ ಅವರಿಗೆ ಎನ್ನುವಂತಹ ಪ್ರಶ್ನೆ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ ಶೆಟ್ರೆ. ಹಾಗಾಗಿ ಒಂದು ಕ್ವಶನ್ ನನಗೂ ಇದೆ, ಆ ಹುಡುಗಿ ಯಾರು, ಎಲ್ಲಿದ್ದಾಳೆ ಅಂತ. ಓಕೆ, ಸೊ ನಾನು ಆ ಹುಡುಕಾಟದಲ್ಲಿದ್ದೀನಿ. ಗೊತ್ತಿಲ್ಲ, ಇನ್ನೂ ಸಿಕ್ಕಿಲ್ಲ ಸರ್. ಇನ್ನೂ ಸಿಕ್ಕಿಲ್ಲ. ಸದ್ಯಕ್ಕೆ ಸಿಂಗಲ್ ಆಗಿದ್ದೀನಿ, ಒಬ್ಬನೇ ಇದ್ದೀನಿ. ಸಿಕ್ಕಿದಾಗ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವರು ನನಗೆ ನಿಜವಾಗ್ಲೂ ನನ್ನ ಫ್ಯೂಚರ್ಗೆ ಸೆಟ್ ಆಗ್ತಾರ ಯೋಚನೆ ಮಾಡಿ ಈ ಸಲ ಒಂದು ಒಳ್ಳೆ ಡಿಸಿಷನ್ಗೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಐ ಆಮ್ ಸಿಂಗಲ್. ಯಸ್. ಓಕೆ, 9ನೇ ತಾರೀಕು ರಿಲೀಸ್ ಅಲ್ಲ, ಒಂದು ವೀಕ್ಷಕರಿಗೋಸ್ಕರ ಒಂದು ಏನು ಹೇಳ್ಬಿಡಿ, ಅವತ್ತು ರಿಲೀಸ್ ಆಗುತ್ತೆ. ಸೊ 9ನೇ ತಾರೀಕು ಸೂತ್ರಧಾರಿ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ನನ್ನ ಸಂಗೀತನ ಇಷ್ಟಪಡುವವರು ಖಂಡಿತವಾಗ್ಲೂ ಈ ಸಿನಿಮಾಗೆ ಬಂದು ಎಂಜಾಯ್ ಮಾಡ್ಬೋದು. ಎಂಟೈರ್ 2 hours ನಿಮಗೆ ಒಂದು ಮ್ಯೂಸಿಕಲ್ ಆ್ಯಂಡ್ ವಿಜುವಲ್ ಟ್ರೀಟ್ ಇರುತ್ತೆ. ಒಳ್ಳೆ ಕತೆ ಇದೆ ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ಗಳು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ನಾನು ಮೊದಲನೇ ಬಾರಿಗೆ ಒಬ್ಬ ಲೀಡ್ ಆ್ಯಕ್ಟರ್ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಷ್ಟು ವರ್ಷಗಳ ಕಾಲ ನನ್ನ ಕೈ ಹಿಡಿದು ನನಗೆ ಸಪೋರ್ಟ್ ಮಾಡಿದ್ದೀರಾ. ಈಗಲೂ ನೀವು ನನ್ನ ಸಪೋರ್ಟ್ ಮಾಡ್ತೀರಾ ಅಂತ ನಂಬಿದ್ದೀನಿ. ಪ್ಲೀಸ್ 9ನೇ ತಾರೀಕು ಸೂತ್ರಧಾರಿ ಸಿನಿಮಾನ ಥಿಯೇಟರ್ಸಲ್ಲಿ ನೋಡಿ ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಎಸ್, ಚಂದನ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ವಿಶ್ವವಾಣಿಯ ಸಂದರ್ಶನದೊಂದಿಗೆ ಮಾತನಾಡಿದ್ದಕ್ಕೆ, ನಿಮ್ಮ ಸಿನಿ ಜರ್ನಿ ಇನ್ನಷ್ಟು ಸುಖಮಯವಾಗಿರಲಿ. ನಿಮ್ಮ ಸೂತ್ರಧಾರಿ ಸಿನಿಮಾ ತಂಡಕ್ಕೂ ಕೂಡ ನಿಮಗೂ ಕೂಡ ಗುಡ್ ಲಕ್ ಅನ್ನು ಹೇಳಿಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇದಾಗಿತ್ತು ಚಂದನ್ ಶೆಟ್ಟಿಯವರ ಸಂದರ್ಶನದ ಮಾತುಗಳು. ಸೂತ್ರಧಾರಿ ಸಿನಿಮಾ ರಿಯಾಂಪರ್ ಚಂದನ್ ಶೆಟ್ಟಿಯವರ ಅಭಿನಯವಾಗಿರ್ತಕ್ಕಂಥ ಸಿನಿಮಾ, ತುಂಬ ಕ್ರೂಷಿಯಲ್ ಆಗಿರ್ತಕ್ಕಂಥ ಸಿನಿಮಾ ಆಗಿರುವಂಥದ್ದು. ಇದು ಚಂದನ್ ಶೆಟ್ಟಿಯವರ ಸಿನಿಮಾ ಮತ್ತು ಹಾಡುಗಳನ್ನು ಕೂಡ ತುಂಬ ಟೈಮ್ ಕೇಳಿರ್ತೀರ ಚಂದನ್ ಶೆಟ್ಟಿಯವರದು. ಇದೀಗ ಸಿನಿಮಾ ಮೂಲಕ ಬೆಳ್ಳಿ ತೆರೆ ಮೇಲೆ ಮಿಂಚಲು ಚಂದನ್ ಶೆಟ್ಟಿಯವರು ಬರ್ತಾ ಇದ್ದಾರೆ. ಇದೇ ಮೇ 9ಕ್ಕೆ ರಿಲೀಸ್ ಕೂಡ ಆಗಲಿದೆ. ನೀವೆಲ್ಲರೂ ಕೂಡ ಚಿತ್ರವನ್ನು ನೋಡಿ ಹೇಗಿದೆ ಎನ್ನುವಂಥರ ಮೂಲಕ ಕಾಮೆಂಟ್ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಶ್ವವಾಣಿಯ ಸಂದರ್ಶನ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ ಟಿವಿ. ನಮಸ್ಕಾರ.